ನಮಸ್ಕಾರ ಸ್ನೇಹಿತರೆ. 2026 ಮೊದಲ ಚಂದ್ರಗ್ರಹಣ ಮಾರ್ಚ್ ಅಂದರೆ 3ನೇ ತಾರೀಕಿದೆ ಸ್ನೇಹಿತರೆ. ಮತ್ತು ಅದರ ಬಗ್ಗೆ ಯಾವಾಗ ಶುರುವಾಗುತ್ತೆ ಮತ್ತು ಯಾವಾಗ ಮುಕ್ತಾಯವಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮತ್ತು ಏನೇನು ಮಾಡಬೇಕು ಮತ್ತು ಏನೇನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, 2026 ಚಂದ್ರಗ್ರಹಣ ಒಂದು ಗ್ರಹಣವು ಇದೇ ಮಾರ್ಚ್ 3ರಂದು ಸಂಭವಿಸಲಿದೆ. ಸ್ನೇಹಿತರೆ, ಒಂದು ಗ್ರಹಣವು ಭಾರತದಲ್ಲಿ ಗೋಚರವಾಗುತ್ತದೆ. ಏನಂದರೆ ಸ್ನೇಹಿತರೆ, ಮತ್ತು ಎಷ್ಟು ಗಂಟೆ ಈ ಒಂದು ಗ್ರಹಣವು ಪ್ರಾರಂಭವಾಗುತ್ತದೆ, ಎಷ್ಟು ಗಂಟೆಗೆ ಈ ಒಂದು ಗ್ರಹಣ ಮುಕ್ತಾಯವಾಗಲಿದೆ, ಎಲ್ಲೆಲ್ಲಿ ಮತ್ತು ಈ ಒಂದು ಗ್ರಹಣವು ಕಾಣಬಹುದಾಗಿದೆ, ಯಾರಿಗಾದರೂ ಏನಾದರೂ ತೊಂದರೆಯಾಗುತ್ತಾ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ಕೆಳಗಡೆ ಇರುವ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ನಾನು ಹೊಸ ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ಬರ್ತದೆ ಸ್ನೇಹಿತರೆ. ಏನಂದರೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಇವಾಗಲೇ ನಮ್ಮ ಚಾನಲನ್ನು ಫಾಲೋ ಮಾಡಿ ಆ್ಯಂಡ್ ಇಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೋಡೋಣ ಏನಾಯ್ತು ವಿಷಯ ಅಪ್ಡೇಟ್. ಅಂದರೆ ಗ್ರಹಣ ಬಂದರೆ ಸಾಕು, ಎಲ್ಲರೂ ಕೂಡ ಒಂದು ಭಯವನ್ನುವಂಥದ್ದು ಕಾಡ್ತಾನೆ ಇರುತ್ತೆ ಸ್ನೇಹಿತರೆ. ನಿಮಗೂ ಕೂಡ ಕಾಡ್ತಾ ಇರ್ಬೋದು. ಗ್ರಹಣವು ನಮಗೆ ಏನಾದರೂ ತೊಂದರೆ ಕೊಡುತ್ತಾ, ಈ ಒಂದು ಗ್ರಹಣದಿಂದ ನಮಗೇನು ಸಂಕಷ್ಟ ಅನ್ನುವಂಥದ್ದು ಏನಾದರೂ ಎದುರಾಗುತ್ತಾ, ಸಾಕಷ್ಟು ಯೋಚನೆಗಳು ನಿಮ್ಮಲ್ಲಿ ಇರ್ತವೆ. ಅದರಲ್ಲೂ ಈ ವರ್ಷದ ಮೊದಲ ಚಂದ್ರಗ್ರಹಣ ಆಗಿರುವುದರಿಂದ ಒಂದು ಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಏನಾದರೂ ಕಾಣುತ್ತಾ, ಯಾವ ಜಾಗದಲ್ಲಿ ಕಾಣುತ್ತೆ ಅಂತ ಎಲ್ಲರಿಗೂ ಕೂಡ ಯೋಚನೆ ಅನ್ನುವಂಥದ್ದು ಶುರುವಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂದರೆ, ಮಾರ್ಚ್ 3ರಂದು ಸಂಭವಿಸುತ್ತಿರುವ ಈ ಒಂದು ಚಂದ್ರಗ್ರಹಣ ಬ್ಲಡ್ ಮೂನ್ ದರ್ಶನವಾಗಲಿದೆ. ಅಂದರೆ ಗ್ರಹಣದ ಸಂದರ್ಭದಲ್ಲಿ ಕೆಂಪು ಬಣ್ಣಕ್ಕೆ ಚಂದ್ರವು ತಿರುಗುವುದರಿಂದ ಇದನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ ಸ್ನೇಹಿತರೆ. ಇದನ್ನು ಚಂದ್ರಗ್ರಹಣ ಎನ್ನುತ್ತಾರೆ ಸ್ನೇಹಿತರೆ. ಇದು ಒಂದು ಸಾಮಾನ್ಯ ಖಗೋಳ ವಿದ್ಯಮಾನವಾದರೂ ಭಾರತದಲ್ಲಿ ಇದನ್ನು ಧರ್ಮ ಜ್ಯೋತಿಷ್ಯದ ದೃಷ್ಟಿಯಿಂದ ಮಹತ್ವವಾಗಿ ನೋಡಲಾಗುತ್ತದೆ. 2026 ಏನಪ್ಪ ಅಂದರೆ ಸ್ನೇಹಿತರೆ, ಮೊದಲ ಚಂದ್ರಗ್ರಹಣವು ಇದಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 2026 ಮೊದಲ ಚಂದ್ರಗ್ರಹಣವು ಸ್ನೇಹಿತರೆ ಇದು. ಆ್ಯಂಡ್ ಇದರ ಒಂದು ಪ್ರಭಾವವು ಭಾರತದಲ್ಲಿ ಕೂಡ ಬೀರಲಿದೆ. ಹಾಗಾದರೆ ಮಾರ್ಚ್ 3ರಂದು ಸಂಭವಿಸುತ್ತಿರುವ ಈ ಒಂದು ಚಂದ್ರಗ್ರಹಣವು ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಹೇಳಿದರೆ ಸ್ನೇಹಿತರೆ, ಮಧ್ಯಾಹ್ನ 3ಕ್ಕೆ ಈ ಒಂದು ಚಂದ್ರಗ್ರಹಣವು ಆರಂಭವಾಗುತ್ತದೆ. ಸಂಜೆ 6:47ರವರೆಗೆ ಕೂಡ ಈ ಒಂದು ಗ್ರಹಣವು ಸಂಭವಿಸಿದೆ ಸ್ನೇಹಿತರೆ. ಮಧ್ಯಕಾಲದ ಅವಧಿ ಬಂದುಬಿಟ್ಟು 5:04 ನಿಮಿಷ ಆಗಿರುತ್ತದೆ ಸ್ನೇಹಿತರೆ. ಈ ಒಂದು ಗ್ರಹಣವು ಕೂಡ ಭಾರತದಲ್ಲಿ ಗೋಚರವಾಗುತ್ತದೆ. ಹೌದು ಸ್ನೇಹಿತರೆ, ಒಂದು ಗ್ರಹಣವು ಬರೋಬ್ಬರಿ 52 ನಿಮಿಷಗಳ ಕಾಲ ಈ ಒಂದು ಗ್ರಹಣವು ಭಾರತದಲ್ಲಿ ಗೋಚರಿಸಲಾಗಿದೆ. ಇನ್ನು ಅಂದರೆ ಸೂತಕ ಅವಧಿ ಯಾವಾಗ ಪ್ರಾರಂಭವಾಗುತ್ತದೆ ಅಂತಂದರೆ, ಬೆಳಗ್ಗೆ 9ರಿಂದ ಪ್ರಾರಂಭವಾಗಿ ಸಂಜೆ 6:47ರವರೆಗೆ ಕೂಡ ಇರುತ್ತೆ ಸ್ನೇಹಿತರೆ. ಅಂದರೆ ಸೂತಕ ಅವಧಿ ಒಟ್ಟು 9 ಗಂಟೆ 41 ನಿಮಿಷ ಕಾಲ ನಡೆಯಲಿದೆ. ಇನ್ನು ಈ ಒಂದು ಗ್ರಹಣ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸೂತಕ ಸಮಯದಲ್ಲಿ ಏನಾದರೂ ಮಾಡಬಾರ್ದಂತ ನೋಡೋದಾದರೆ, ಸೂತಕ ಸಮಯದಲ್ಲಿ ಮಲಗಬಾರದು. ಸೂತಕದ ಸಮಯದಲ್ಲಿ ಪೂಜೆ ಪುರಸ್ಕಾರಗಳನ್ನು ಕೂಡ ಮಾಡಬಾರದು. ಆದರೆ ಮಂತ್ರಗಳನ್ನು ಜಪಿಸಬೇಕು. ಗರ್ಭಿಣಿಯರು ಸೂತಕದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು. ಸೂತಕದ ಸಮಯದಲ್ಲಿ ಪ್ರಮುಖವಾಗಿ ಸೂಜಿ, ಕತ್ತರಿ ಮುಂತಾದ ಚೂಪಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಸ್ನೇಹಿತರೆ. ಇದು ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ಪಾಲಿಸಿದಂತಹ ನಿಯಮಗಳಾಗಿರುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಚಂದ್ರಗ್ರಹಣ ಮಾರ್ಚ್ 3ರಂದು ಸಂಭವಿಸಿದೆ ಸ್ನೇಹಿತರೆ. ಇದರಿಂದ ಯಾವುದೇ ಕಾರಣಕ್ಕೂ ಅಷ್ಟೊಂದು ಹಾನಿ ಏನೂ ಆಗೋದಿಲ್ಲ ಸ್ನೇಹಿತರೆ. ಆದರೆ ಏನಪ್ಪ ಅಂದರೆ, ಪಾಲಿಸಬೇಕಾದಂಥ ನಿಯಮಗಳು ನಾವು ನಿಮಗೆ ಹೇಳಿದ್ದೇವೆ ಸ್ನೇಹಿತರೆ. ಸದ್ಯಕ್ಕೆ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ
ತಿಳಿಸಿಕೊಟ್ಟಿದ್ದೇವೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಕೆಂಪು ಬಟನ್ ಇದ್ದಿಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೇ ಮಾರ್ಚ್ 3ರಂದು ಈ ಚಂದ್ರಗ್ರಹಣ ಸಂಭವಿಸಿದೆ ಸ್ನೇಹಿತರೆ. ಚುಪಾದ ಚಾತ್ರಿಕತೆಗಳನ್ನು ಇವತ್ತು ಬಳಸೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಮತ್ತು ಇದೇ ಥರ ಹೊಸ ಅಪ್ಡೇಟ್ ಮತ್ತು ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ.